ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್. ಟ್ಯೂಸ್ಡೇ ಮಾರ್ನಿಂಗ್ ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಟೊಮೆಟೊ ಬಾತ್ ಮಾಡ್ಕೋತಾ ಇದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡಿಸ್ಕೊಡ್ತೀನಿ. ಮೊದಲಿಗೆ ನಾವು ಟೊಮೆಟೊ ಬಾತ್ ಖಾರಕ್ಕೆ ಏನೇನು ಬೇಕು ಅಂತ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಏನೇನು ಹಾಕ್ಕೊಂಡಿದ್ದೀನಿ ಅಂತ ನೋಡಿಸ್ತೀನಿ. 1 ಕಪ್ಪಷ್ಟು ಹಸಿ ಕೊಬ್ಬರಿ, ಬೆಳ್ಳುಳ್ಳಿ ಹಾಗೂ ಶುಂಠಿ. ನೀವು ಮಸಾಲ ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾವು ಮೈಲ್ಡಾಗಿ ತಿನ್ನೋದ್ರಿಂದ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ ಮತ್ತು ಟೊಮ್ಯಾಟೊ ರುಬ್ಕೊಳ್ಳೋದ್ರಿಂದ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಂದರೆ ನಾವೇನು ಗ್ರೈಂಡ್ ಮಾಡ್ಕೊತೀವಿ ಅದು ಗಟ್ಟಿ ಬರುತ್ತೆ ಮತ್ತು ಮಸಾಲೆ ಟೇಸ್ಟ್ ಕೂಡ ಚೆನ್ನಾಗಿ ಕೊಡುತ್ತೆ ಟೊಮೆಟೊ ಬಾತ್ಗೆ. ಅದಕ್ಕೆ ಗ್ರೈಂಡು ಕೂಡ ನೀವು ಟೊಮೆಟೊ ಹಾಕ್ಕೋಬೇಕು. ಚಕ್ಕೆ, ಲವಂಗ, ಈರುಳ್ಳಿ. ನಾನು 2 ಗ್ಲಾಸ್ ಆಫ್ ಅಕ್ಕಿ ತೊಗೊಂಡಿರೋದಕ್ಕೆ 4 ಲವಂಗ, 2 ಪೀಸ್ ಚಕ್ಕೆ ತೊಗೊಂಡಿದ್ದೀವಿ. ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳೋಂಗಿದ್ರೆ ಸ್ವಲ್ಪ ಜಾಸ್ತಿ ಮಸಾಲ ಹಾಕ್ಕೊಳ್ಳಿ. ಹಾಗೂ ಧನಿಯಾ ಪುಡಿ. ನಾನು ಖಾರಕ್ಕೆ ಇಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ಮಾತ್ರ ಬಳಸ್ಕೊತಾ ಇದ್ದೀನಿ. ನೀವು ಖಾರ ತುಂಬ ಬೇಕು ಮತ್ತು ಕಲರ್ ಸ್ವಲ್ಪ ಬೇಕು ಅನ್ನೋಂಗಿದ್ರೆ ಒಣಮೆಣ್ಸಿನ್ಕಾಯಿ ಕೂಡ ಬಳಸ್ಕೋಬೋದು. ಇದಕ್ಕೆ ನಾನೊಂದು 7-8 ಆಗೋಷ್ಟು ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಸಾರಿಗೆ ಹಾಕ್ತೀವಲ್ಲ ಖಾರದ ಪುಡಿ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ವಾಂಗಿಬಾತ್ ಪೌಡರ್ ಇದ್ದರೆ ಮತ್ತು ಇದು ರಸಮ್ ಪೌಡರ್ ಹಾಕ್ಕೊಳ್ಳೋದ್ರಿಂದ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಯಾವಾಗ ಬೇಕೋ ಆವಾಗ ಮಾಡ್ಕೊಳ್ಳೋದ್ರಿಂದ ನನ್ನ ಹತ್ರ ಸ್ಟಾಕ್ ಇರಲಿಲ್ಲ ವಾಂಗಿಬಾತ್ ಪೌಡರ್, ಸೊ ನಾನು ಹಾಕಿಲ್ಲ ಅದಕ್ಕೆ. ಇವಾಗ ಇದಕ್ಕೆ ಸಾರು ಪುಡಿ ಹಾಕಿ ನೀರು ಹಾಕಿ ಇದನ್ನು ಚೆನ್ನಾಗಿ ಫೈನ್ ಪೇಸ್ಟಾಗಿ ಮಾಡ್ಕೊಳ್ಳಿ. ಮತ್ತು ಈಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ನಾನು ಕುಕ್ಕರ್ನ ಹಾಕಿ ಲಿಡ್ ಕ್ಲೋಸ್ ಮಾಡಿ ಕೂಗ್ಸಲ್ಲ. ಇದನ್ನು ನಾನು ಪಾತ್ರೆಯಲ್ಲೇ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ನಾನು ಈ ಥರ ಬಟ್ಲು ತೊಗೊಂಡಿದ್ದೀನಿ. ಮೊದಲಿಗೆ ಎಣ್ಣೆ, ಸಾಸಿವೆ, ನಾನು ಕಡಲೆಬೇಳೆ, ಉದ್ದಿನಬೇಳೆ ಸಹ ಹಾಕ್ತೀನಿ ಟೊಮೆಟೊ ಬಾತ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಮತ್ತು ಈರುಳ್ಳಿ, ಕ್ಯಾಪ್ಸಿಕಮ್ಮು ಮತ್ತು ಬಟಾಣಿ ಇದೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಟೊಮೆಟೊ ಬಾತು. ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ರುಬ್ಬಿ ಮಾಡೋದೇ ಬೇರೆ ಥರ ಇರುತ್ತೆ ಟೇಸ್ಟು, ಮತ್ತು ಡೈರೆಕ್ಟಾಗಿ ಹಾಗೆ ಹಾಕೋದು ಕೂಡ ಬೇರೆ ಥರ ಇರುತ್ತೆ. ಇನ್ನು ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ಆ ಥರ ಮಾಡೋದು ಹೇಗೆ ಅಂತಲೂ ಹೇಳ್ಕೊಡ್ತೀನಿ. ಈಗ ಬಟಾಣಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಆನಂತರ ಸಣ್ಣಕ್ಕೆ ಹಚ್ಚಿರೋ ಟೊಮೆಟೊ, ಸ್ವಲ್ಪ ಟೊಮೆಟೊ ಜಾಸ್ತಿನೇ ಹಾಕ್ಕೊಳ್ಳಿ. ನಾಟಿ ಟೊಮೆಟೊ ಇದ್ದರೆ ಚೆನ್ನಾಗಿರುತ್ತೆ. ಫಾರಮ್ ಟೊಮೆಟೊ ಇದ್ದರೆ ಸ್ವೀಟ್ ಬರುತ್ತೆ ಟೊಮೆಟೊ ಬಾತು. ಅದಕ್ಕೆ ಟೊಮೆಟೊ ಬಾತನ್ನ ಫಾರಮ್ ಟೊಮೆಟೊಸಲ್ಲಿ ಮಾಡೋಕ್ಕೆ ಹೋಗಬೇಡಿ. ಒಂದೊಂದು ಹುಳಿ ಇರುತ್ತೆ ಟೊಮೆಟೊ ಬಾತ್ ಕೂಡ ಹುಳಿ ಬರುತ್ತೆ. ಒಂದೊಂದು ಸ್ವೀಟ್ ಇದ್ದರೆ ತುಂಬ ಸ್ವೀಟ್ ಕೂಡ ಆಗೋಗುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಇಲ್ಲಿ ಇವಾಗ ಹೆಚ್ಚಿರೋ ಟೊಮೆಟೊ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ನಾನು ಗ್ರೈಂಡ್ ಮಾಡ್ಕೊಳ್ಳೋಕೆ ಸ್ವಲ್ಪ ದೊಡ್ಡದಾಗೆ ಹಚ್ಕೊಂಡಿದ್ದೆ. ಇವಾಗ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಲ್ವ, ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಂದ್ಬಿಟ್ಟು ಸಣ್ಣಕ್ಕೆ ಹಚ್ಚಿದ್ದೀನಿ. ನಾನು ಇದೇ ವ್ಲಾಗಲ್ಲೇ ಇವತ್ತು ಸಾಂಬಾರು ರೆಸಿಪಿ ಕೂಡ ತೋರಿಸ್ತಿದ್ದೀನಿ, ಉಪ್ಸಾರು. ಅದನ್ನು ಕಮ್ಮಿಂಗ್ ಅಂದರೆ ಇದು ಕಂಪ್ಲೀಟ್ ಆದಮೇಲೆ ಅದು ಬರುತ್ತೆ. ಈ ರೀತಿ ಫುಲ್ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ, ಲೋ ಫ್ಲೇಮ್ ಏನಿಲ್ಲ. ಟೊಮೆಟೊ ಬೇಗನೆ ಬೆಂದುಬಿಡುತ್ತೆ, ಅಷ್ಟೊಂದು ಟೈಮ್ ತೊಗೊಳ್ಳಲ್ಲ ಟೊಮೆಟೊ ಬೇಯೋದಕ್ಕೆ. ಮತ್ತು ನಾನು 2 ಗ್ಲಾಸ್ ಅಕ್ಕಿನ ಆಗಲೇ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿಕೊಂಡು ಇಲ್ಲಿ ಮಸಾಲ ಕೂಡ ನಾನು ಆಗಲೇ ಏನು ತೋರಿಸಿದ್ದೆ ಎಲ್ಲ ಡೈರೆಕ್ಟಾಗಿ ಹಾಕಿದ್ದೀನಿ. ನಾನು ಹುರ್ದು ಏನೂ ಹಾಕಿಲ್ಲ. ಆ ಥರನೂ ಹುರ್ದಿನೂ ಮಾಡ್ಬೋದು, ಬಟ್ ನಾನು ಹಾಕಿಲ್ಲ. ಅದನ್ನು ಕೂಡ ಹಾಕಿ ಉಪ್ಪು ಮತ್ತು ನೀರು, ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ. ತೊಗೊಂಡು ಕ್ಲೀನಾಗೆಲ್ಲ ಮಿಕ್ಸಿ ಜಾರಲ್ಲಿ ಏನೇನಿತ್ತೆಲ್ಲ ವಾಶ್ ಮಾಡಿ ಕ್ಲೀನಾಗಿ ಹಾಕಿ ಇದನ್ನು ಚೆನ್ನಾಗಿ ಕುದಿ ಬಂದು ಒಂದು 3/4 ಅಕ್ಕಿ ಬೇಯೋವರೆಗೂ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಆಮೇಲೆ ಫುಲ್ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಿದ್ರೆ ಟೊಮೆಟೊ ಬಾತ್ ಕರೆಕ್ಟಾಗಿ ನೀವು ಯಾವ ರೀತಿ ತಿಂತೀರೋ ಆ ರೀತಿ ನೋಡಿ ಈ ರೀತಿ ಆಗುತ್ತೆ. ನಾನು ಮರ್ತುಬಿಟ್ಟಿದ್ದೆ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಫೋಟೋ, ಸೊ ಅದು ಇಷ್ಟೇ ಲಾಸ್ಟಲ್ಲಿ ಮಾತ್ರ ತೊಗೊಂಡಿದ್ದೀನಿ, ಸಾರಿ ಫ್ರೆಂಡ್ಸ್. ನೆಕ್ಸ್ಟ್ ಈಗ ನಾನು ಅಡುಗೆ ಮಾಡ್ಕೊಳ್ಳೋಣ ಅಂತ ಬಂದೆ. ಏನಪ್ಪ ಅಂತಂದರೆ ಉಪ್ಸಾರು. ತುಂಬ ಜನ ಬೇರೆ ಬೇರೆ ಥರ ಉಪ್ಸಾರು ಮಾಡ್ತಾರೆ. ನಾನಿವತ್ತು ಯಾವ ರೀತಿ ಉಪ್ಸಾರು ಮಾಡ್ತೀನಿ ಅಂತ ನೋಡಿಸ್ತಿದ್ದೀನಿ. ಮೊದಲು ಹೆಸ್ರು ಕಾಳು ತೊಗೊಂಡಿದ್ದೀನಿ. ಹೆಸ್ರು ಕಾಳು ಶೀತ ಅನ್ನೋದಕ್ಕೋಸ್ಕರ ಸ್ವಲ್ಪ ನಾವು ಅದನ್ನು ಹಾಗೆ ಡ್ರೈ ರೋಸ್ಟಲ್ಲಿ ಫ್ರೈ ಮಾಡಿಕೊಂಡು ನಂತರ ನಾವು ಅದಕ್ಕೆ ಏನು ಆ್ಯಡ್ ಮಾಡ್ಕೊತೀರಿ, ಒಬ್ಬೊಬ್ಬರು ಹುರುಳಿಕಾಯಿ ಆ್ಯಡ್ ಮಾಡ್ಕೊತಾರೆ, ಒಬ್ಬೊಬ್ಬರು ಎಲೆಕೋಸು ಆ್ಯಡ್ ಮಾಡ್ಕೊತಾರೆ. ಹುರುಳಿಕಾಯಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಏನಪ್ಪ ಅಂದರೆ ಅದು ಶೀತ ಇದು ಶೀತ, ಸೊ ನೀವು ಎಲೆಕೋಸು ಆ್ಯಡ್ ಮಾಡಿಕೊಂಡ್ರೆ ಬ್ಯಾಲೆನ್ಸ್ ಆಗುತ್ತೆ ಯಾವಾಗ್ಲೂ. ಅದಕ್ಕೆ ಎಲೆಕೋಸು ಮತ್ತು ಇದು ಆ ಕಾಳನ್ನ ತೊಗೊಂಡು ಚೆನ್ನಾಗೆ ಒಂದು 2-3 ವಿಜಿಲು ನೀರು ಉಪ್ಪು ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಅದು ಸ್ವಲ್ಪ ಲೇಟೇ ಬೇಯೋದು ಹೆಸ್ರು ಕಾಳು ಸಹ.
ಬಟ್ ಇದು ಬೇಗ ಬೇಯುತ್ತೆ. ಆದರೂ 2-3 ವಿಷಿಲ್ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಸಾರು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ, ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಬೇರೆ ಥರ ಮಾಡ್ತಾರೆ. ಇವತ್ತು ನನ್ನ ಸ್ಟೈಲಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡಿಸ್ತೀನಿ. ಇದನ್ನು ಕ್ಲೀನಾಗಿ ನಾನು ಕ್ಲೀನಾಗಿ ಕಟ್ ಮಾಡಿಕೊಂಡು, ತುರಿಬಾರ್ದು, ಹಚ್ಕೋಬೇಕು ಎಲೆಕೋಸನ್ನ. ಹೆಚ್ಕೊಂಡು ನಾನು ಕ್ಲೀನಾಗಿ ವಾಶ್ ಮಾಡಿ 2-3 ಟೈಮ್ಸ್ ವಾಶ್ ಮಾಡಿ ಹಾಕ್ತಿರೋದು. ನಾನು ವಾಶ್ ಮಾಡಿರೋದೆಲ್ಲ ನೋಡ್ತಿಲ್ಲ. ಇವಾಗ ಅದೆಷ್ಟು ಮುಳುಗುತ್ತೆ ಅಷ್ಟು ನೀರು ಹಾಕಿ ಇದಕ್ಕೆ ಉಪ್ಪು ಹಾಕ್ಬಿಟ್ಟು 1-2-3 ವಿಷಿಲ್ಸ್ ಚೆನ್ನಾಗಿ ಇದೆಲ್ಲ ಬೇಯೋವರೆಗೂ ನಾನು ವಿಷಿಲ್ ಬರೆಸ್ತಾಯಿದ್ದೀನಿ. ರುಬ್ಕೊಳ್ಳೋಕ್ಕೆ ಏನೇನು ಬೇಕು ಅಂತ ನೋಡಿಸ್ತೀನಿ. ಈಗ ಅದನ್ನು ವಿಷಿಲ್ ಗೆ ಬಿಟ್ಟಿದ್ದೀನಿ. ರುಬ್ಕೊಳ್ಳೋಕ್ಕೆ ಮೊದಲು ಗಸಗಸೆ ಇಲ್ಲ ಎಳ್ಳು, ನಾನು ಎಳ್ಳು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಗಸಗಸೆ ಕೂಡ ಹಾಕ್ಕೋಬೋದು. 2 ಸ್ಪೂನ್ ಎಳ್ಳನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಈಗ ಜೀರಿಗೆ ಮತ್ತು ಮೆಣಸು ಇದನ್ನು ಕೂಡ ಲೋ ಫ್ಲೇಮಲ್ಲಿ, ನಾನು ಯಾವುದೇ ರೀತಿ ಆಯಿಲ್ ಆಗಲಿ ಏನೂ ಹಾಕಿ ಫ್ರೈ ಮಾಡ್ಕೊತಾ ಇಲ್ಲ, ಜಸ್ಟು ಎಂಟಿ ಪ್ಯಾನ್ಗೆ ಹಾಕಿ ಫ್ರೈ ಮಾಡ್ಕೊತಾ ಇರೋದು. ಈಗ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಎರಡೂ ಹಾಕಿ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಟೊಮೆಟೊ 2 ಹಚ್ಚಿರೋದು, ನೀವು ಅದನ್ನು ಬೇಯಿಸಿ ಕೂಡ ಹಾಕ್ಕೊಬೋದು. ಬಟ್ ನಾನು ಇವತ್ತು ಬೇಯಿಸಿಲ್ಲ, ಹಸಿ ಟೊಮೆಟೊನೇ ಹಾಕ್ಕೊತಾ ಇದ್ದೀನಿ. ಈ ರೀತಿ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ 2 ಟೊಮೆಟೊ ಅಷ್ಟು ನಾನು ರುಬ್ಕೊಳ್ಳೋಕ್ಕೆ ಮತ್ತು ಹಸಿ ಕೊಬ್ಬರಿ ಇದಿಷ್ಟನ್ನು ಹಾಕಿ ಡ್ರೈಯಾಗೇ ಗ್ರೈಂಡ್ ಮಾಡ್ಕೊತೀನಿ. ಆನಂತರ ನೀರು ಹಾಕಿ ಮತ್ತೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನೀರು ಹಾಕಿಬಿಟ್ರೆ ಫಸ್ಟೇ ಎಳ್ಳೆಲ್ಲ ಗ್ರೈಂಡ್ ಆಗಲ್ಲ. ಅದು ಎಳ್ಳು ಮತ್ತು ಜೀರಿಗೆ ಹಾಗೆ ನಾವು ರುಬ್ಕೊಬೇಕು. ಅದಕ್ಕೋಸ್ಕರ ನೀರು ಹಾಕ್ದಿರೇ ಫಸ್ಟ್ ಅದನ್ನು ಪೌಡರ್ ಥರ ಮಾಡಿಕೊಂಡು, ಮತ್ತು ನಾವಾಗಲೇ ಏನು ಬೇಯಿಸ್ಕೊಂಡಿದ್ವಿ ಕಾಳೆಲ್ಲ ಬೇಯಿಸ್ಕೊಂಡಿದ್ವಲ್ಲ ನೋಡಿ, ಇವಾಗ ಇದಕ್ಕೆ ನೀರು ಹಾಕ್ಬಿಟ್ವಿ ಮತ್ತೆ ಗ್ರೈಂಡ್ ಮಾಡಿದ್ರೆ ಈ ರೀತಿ ರುಬ್ಕೊಂಡಿರ್ತೀವಿ. ಆಗಲೇ ಬೇಯಿಸ್ಕೊಂಡಿರೋ ಕಾಳು ಮತ್ತು ಎಲೆಕೋಸು ನಿಮ್ಗೆ ಯಾವ ಮೆಜರ್ಮೆಂಟಲ್ಲಿ ಬೇಕೋ ಅದು, ಅಂದರೆ ಕ್ವಾಂಟಿಟಿ ನಿಮಗೆ ಜಾಸ್ತಿ ಬೇಕು ಗಟ್ಟಿ ಬೇಕು ಅಂದರೆ ಇಲ್ಲಿ ಕಾಳನ್ನ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ನಿಮಗೆ ತೆಳುವಾಗಿರಬೇಕು ಮತ್ತು ಸ್ವಲ್ಪ ಕ್ವಾಂಟಿಟಿ ಸಾಕು ಅಂದರೆ ಕಾಳು ಸ್ವಲ್ಪ ಹಾಕ್ಕೊಳ್ಳಿ. ಇದು ನಿಮ್ಮ ಮೇಲೆ ಡಿಪೆಂಡು. ನಾನು ಇವತ್ತು ಗಟ್ಟಿಯಾಗೆ ಸ್ವಲ್ಪ ಇರಲಿ, ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಅಂತ ನಾನು ಕಾಳನ್ನ ಸ್ವಲ್ಪ ರುಬ್ಕೊಳ್ಳೋಕೆ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದ್ರಿಂದ ನಾನು ಇದೇ ರೀತಿ ಮಾಡ್ಕೊಂಡಿದ್ದೀನಿ. ನಿಮಗೆ ತೆಳು ಬೇಕು ಅಂತಂದರೆ ಕಮ್ಮಿ ಹಾಕ್ಕೊಳ್ಳಿ ಬೇಳೆ ಎಲ್ಲ, ಅಂದರೆ ಕಾಳು ರುಬ್ಕೊಳ್ಳೋಕ್ಕೆ. ಇವಾಗ ಸಾರಿಗೆ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಎಣ್ಣೆ, ಸಾಸಿವೆ ಮತ್ತು ಟೊಮೆಟೊ ಹಾಕ್ಕೊಂಡಿದ್ದೀನಿ. ನಿಮಗೆ ಟೊಮೆಟೊ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಟೊಮೆಟೊನ ಇಷ್ಟಪಡದೇ ಇರೋ ಒಬ್ಬೊಬ್ಬರು ಟೊಮೆಟೊ ಹಾಗೆ ತಿನ್ನೋಕ್ಕೆ ಇಷ್ಟಪಡಲ್ಲ, ಅಂಥವರು ಅದನ್ನು ಸ್ಕಿಪ್ ಮಾಡಿಕೊಂಡು ಆನಂತರ ನಾವು ಏನಾಗಲೇ ರುಬ್ಕೊಂಡಿದ್ವಿ ಅದನ್ನು ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಆ ಕಡೆ ಲೋ ಫ್ಲೇಮ್ ಇಟ್ಟು ಇನ್ನೊಂದು ಸೈಡು ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಮೊದಲು ಎಣ್ಣೆ ನೋಡಿ ಇದು ಕುದೀತಿದೆ. ಈಗ ಪಲ್ಯಕ್ಕೆ ಒಗ್ಗರಣೆಗೆ ಏನೇನು ಹಾಕ್ಕೊಂಡಿದ್ದೀನಿ ಅಂತಂದರೆ ಎಣ್ಣೆ, ಸಾಸಿವೆ ಹಾಗೂ ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಅದೆಲ್ಲ ಫುಲ್ಲು. ಈರುಳ್ಳಿ ಎಲ್ಲ ನೋಡಿ ಈ ರೀತಿ ಬೇಯ್ತಾ ಇದೆ ಅನ್ನೋವಾಗ ಕೊತ್ತಂಬರಿ, ಕರಿಬೇವು, ಉಪ್ಪು ಇದೇ ಹಂತದಲ್ಲೇ ಉಪ್ಪು ಹಾಕ್ಕೊಳ್ಳಿ. ಕಾಳು ಹಾಕಿದ್ಮೇಲೆ ಉಪ್ಪು ಹಾಕಿದ್ರೆ ಒಂದೊಂದು ಕಡೆ ಮಿಕ್ಸ್ ಆಗುತ್ತೆ, ಒಂದೊಂದು ಕಡೆ ಮಿಕ್ಸ್ ಆಗೋಲ್ಲ. ಅದಕ್ಕೋಸ್ಕರ ಈಗ ಇದಕ್ಕೆ ಆಗಲೇ ಬೇಯಿಸ್ಕೊಂಡಿರ್ತೀವಲ್ಲ ಕಾಳು, ಅದನ್ನು ಹಾಕ್ಕೊಂಡು ತಿರುಗಿಸ್ಕೊಟ್ರೆ ಈಗ ಪಲ್ಯ ಕೂಡ ರೆಡಿ ಆಗುತ್ತೆ. ಮತ್ತು ಮುದ್ದೆ ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್ ಆಗಿ ತಿನ್ಬೋದು ನೀವು. ಈ ರೀತಿ ಸ್ವಲ್ಪನೂ ನೀರು ಇರಬಾರ್ದು. ನಾವಾಗಲೇ ಕಾಳು ಬೇಯಿಸ್ಕೊಂಡಿದ್ವಲ್ಲ ಅದರಲ್ಲಿ ನೀರೆಲ್ಲ ಫುಲ್ ಶೋಧಿಸಿ ಪಲ್ಯಕ್ಕೆ ಹಾಕ್ಕೊಳ್ಳಿ. ನೀರಿದ್ದರೆ ಪಲ್ಯ ಎಲ್ಲ ಮೆತ್ತಗೆ ಆಗೋಗುತ್ತೆ. ಅದಕ್ಕೋಸ್ಕರ ನೋಡಿ ಈ ರೀತಿ ಬೇಯಿಸ್ಕೊಂಡಿದ್ದೆ ನಾನು. ಪಲ್ಯ ಕೂಡ ರೆಡಿ ಇದೆ. ಇದನ್ನು ಹಾಗೆ ಚಪಾತಿ ಜೊತೆ ಕೂಡ ತಿನ್ಬೋದು. ತುಂಬ ಹೆಲ್ದಿ ಅಡುಗೆ ಅಂತಲೂ ಹೇಳ್ಬೋದು ಇದು. ಮತ್ತು ತುಂಬ ಜನ ಉಪ್ಸಾರು ಮಾಡ್ತಾರೆ, ಆದರೆ ನಾನೇ ಬೇರೆ ಥರ ಮಾಡಿದ್ದೀನಿ, ಅದಕ್ಕೋಸ್ಕರ ತೋರಿಸ್ಕೊಟ್ಟಿದ್ದೀನಿ. ನೋಡಿ ಈ ರೀತಿ ರೆಡಿ ಇದೆ ಅಡುಗೆ.